ಗುರಿಯಾಗಿ ಹೋದ. ಹೌದು. ಗಣಪ ಇಲ್ಲಿ ಹಿಂದೆ ಬರ್ತಾ ಇದ್ರು. ಇವರು ಓಡಿಕೊಂಡು ಬಂದಿದ್ದಾರೆ, ನನಗೆ ಓಡಿಗೆ ಕೂತದ. ಅಯ್ಯೋ ನೀನು ನಮಗಿಂತ ಮೊದಲು ಬಂದದ್ದು. ಹಿಂದೆ ಉಳಿದದ್ದು. ನಾನು ಮುಂದೆ ಹೋದದ್ದು ಮತ್ತೆ ಹಿಂದುಳಿದದ್ದು. ಅಮ್ಮ ನಮಸ್ಕಾರ. ಏನು ಮಗನೇ ನಮಸ್ಕಾರ. ಬಹಳ ವ್ಯತ್ಯಾಸ ಆಯ್ತಲ್ಲ. ಯಾಕಮ್ಮ? ನಮಸ್ಕಾರದಲ್ಲಿ ನಮಸ್ಕಾರ. ಹೌದು. ಈ ಚಮತ್ಕಾರ ಯಾಕೆ? ಯಾಕಮ್ಮ ಏನ? ಇನ್ನು ಒಂದು ಕೈ ಏನಾಯ್ತು? ಒಂದೇ ಕೈಯಲ್ಲಿ ಕೊಟ್ಟದ ನನಗ. ಒಂದು ಕೈಯಲ್ಲಿ ನಮಸ್ಕಾರ ಕೂಡ ಪದ್ಧತಿ ಇಲ್ಲ ಮಗನೇ. ಒಂದು ಮರದ ಕೈ. ಅದು ಸಂಸ್ಕಾರವೇ ಅಲ್ಲ. ಹೌದಾ? ಹಾಗಾದ್ರೆ ಎರಡು ಕೈಯಲ್ಲಿ ಬೇಕಲ್ಲಮ್ಮ. ಅಮ್ಮ ಈಗ ಅಮ್ಮ ನಮಸ್ಕಾರ. ಒಳ್ಳೆ ಕಥೆ ಆಯ್ತು ನನಗೆ. ಹಾ? ನೀನೇನು ಭೂಲೋಕಕ್ಕೆ ಹೋಗಿ ಇದನ್ನು ಕಲ್ತುಕೊಂಡು ಬಂದದ್ದು? ಹೌದಮ್ಮ. ಹೀಗೆ ನಮಸ್ಕಾರ ಅದು ಮಾಡುವಂಥದ್ದು. ಎರಡು ಕೈ ಜೋಡಿಸುವ ಹಾಗಿಲ್ಲ ಅಂತ. ಎರಡು ಕರ ಜೋಡಿಸಿ ನಮಸ್ಕಾರ ಮಾಡಬೇಕು ಮಗನೇ. ಆಗುದಿಲ್ಲ ಅಂತ. ಯಾಕಾಗುದಿಲ್ಲ? ಯಾಕಂತ ಗೊತ್ತಿಲ್ಲ. ಏನಾಯ್ತು? ಏನಾಗಿದೆ ಅಂತ ಗೊತ್ತಾಗಿಲ್ಲ. ಗಣಪ ಏನು ಅಡಗಿಸುವುದೇ? ಅಡಗಿಸುವಲ್ಲಮ್ಮ. ಮತ್ತೆ? ನಾನು ಜೋಪಾನವಾಗಿ ಇರಿಸಿ. ಬೆನ್ನಲು ಆಗ್ತದೆ. ಅಲ್ಲ ಜೋಪಾನ. ಎಂತದು? ಅಮ್ಮ ಏನದು? ಈಗ ನೀನು ಇಟ್ಕೊಳ್ಬೇಕು. ಮತ್ತೆ ವಿಷಯ ಹೇಳಲಿಕ್ಕೆ ಉಂಟು ಆಯ್ತಾ? ಇದು ಅಮ್ಮ ಓ ಪರಿಗಿಸುತ್ತಾಯೆ. ಏನಪ್ಪ? ಪರಿಸುತ್ತಾಯೇ ಕೌಶಲವ ನಿನ್ನ ತರಳನು ನರತಿರುವ ನಿನ್ನ ತರಳನ ರಚಿಸಿರುವ ವರ ಪುರುಷಾತೀರ ಅನವರತನ ಬಳಿಯೊಳಿರಿಸಿಕೊಂಡಾಡುವೆ ಅನವರತನ ಬಳಿಯೊಳಿರಿಸಿಕೊಂಡಾಡುವೆ ಅರುಣಾಮಯನೆ ಪತಿ ಕೊರೆದಳು ಪರಿಗಿಸುತ್ತಾಯೇ ಕೌಶಲವ ನಿನ್ನ ತರಳನ ರಚಿಸಿರುವ ತಾಯೇ ಪರಿಗಿಸು ಅಂತ ಹೇಳಿದ್ದು. ನೀನು ಆಟಕ್ಕೆ ಹೋದಲೆಲ್ಲ ಕೈಗೆ ಸಿಕ್ಕಿದ್ದನ್ನು ಬಿದ್ದು ಸಿಕ್ಕಿದ್ದನ್ನು ಎತ್ತುಕೊಂಡು ಬಂದ್ರೆ ಹೇಗೆ ಮಗನೇ? ಇದು ಬಿದ್ದು ಸಿಕ್ಕಿದಲ್ಲಮ್ಮ. ಮತ್ತೆ ಇದು ನಾನೇ ಮಾಡಿದ್ದಮ್ಮ. ನೀನು ಗೋಳಕದಲ್ಲಿ ಹೋಗಿ ಅಲ್ಲಿ ಒಂದು ಭಸ್ಮದ ರಾಶಿ ಇತ್ತಮ್ಮ. ಹೌದೇ? ಹೌದೌದು. ಅದು ಅಂಕಿತ ಭಸ್ಮದ ರಾಶಿ ಅಲ್ಲ, ಅಂದ್ರೆ ಅದು ಚಿತಾಭಸ್ಮ. ಯಾರದ್ದು ಮಗನೇ? ಮನ್ಮಥನದ್ದು. ಆವತ್ತು ಬೆಂದು ಹೋದದ್ದು. ನೀನು ಅರಿತೆಯ? ಏನಾಗಿದೆ? ಜ್ಞಾನ ಉಂಟಲ್ಲ ಅಪ್ಪಗೌರಿಸಿದ್ದು. ಹೌದು. ಮಾಡಿದೆ ಹೋದೆ ತಯಾರಿಸಬೇಕಾಗಿ ಇವರಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದೆ ಹೇಳಿದೆ. ಇವರು ಏನಾಯ್ತು ಮಗನೇ? ಗಂಡ ಬಂದವರು ಹಾಗೆ ಹೇಳಬೇಡ. ಯಾವುದಕ್ಕಾಗ್ಲಿಕ್ಕಿಲ್ಲ. ಅಣ್ಣಂದಿರಲ್ಲ. ಎಂತದ ಅಣ್ಣಂದಿರಾದ್ರೆ ತಮ್ಮನಿಗೆ ಸಹಾಯ ಮಾಡುದಿಲ್ವಾ? ಇವರು ಮಾಡಿದಾರ? ಏನು ಮಾಡಿದೆ ಈಗ? ನೀನು ಮಾಡಿಲ್ವಾ? ನೀನು ನಂದಿಗೇನಾಯ್ತು? ನಂದಿಗೆ ಗೋಡು ಉಂಟಂತೆ. ಮತ್ತೆ ಇವನಿಗೆ ಆಗ್ಬೋದಿತ್ತು. ಅವ ಹೇಳುದು ನನಗಾಗುದಿಲ್ಲ. ಮತ್ತೆ ಅವ ಯಾವುದಕ್ಕೂ ಆಗುದಿಲ್ಲ. ಮತ್ತೆ ಕಷ್ಟಪಟ್ಟೆ ನೀನು. ಏನು ಕಷ್ಟ ಪಡಲಿಲ್ಲ ಅಮ್ಮ. ನಿನ್ನ ಬರಲಿ ಹೇಳಿದ್ದು ನಾನು ಹೋಗುವಾಗ ನದಿ ಬದಿಗೆಲ್ಲ ಹೋಗಬಾರ್ದು ಮಗನಿಗೆ. ಹೋಗಿಲ್ಲ. ಜಾರಿ ಬಿದ್ರೆ ಕಷ್ಟ ಆಗ್ತದೆ. ಇವರು ಕೈ ಕೊಡುವವರೇ ಇರೋದು, ಎತ್ತುವವರು ಯಾರು ಇಲ್ಲ. ಅವರು ನನಗೆ ಕೈ ಕೊಡ್ಲಿಕ್ಕೆ ನೋಡುದು. ಅವರು ಎಷ್ಟೊತ್ತಿಗೆ ಬೀಳ್ತಾನು. ಈಗ ನೀ ಹೋದೆಯಾ? ನಾನೇ ಹೋದೆ. ನೀರು ತಂದೆಯಾ? ನೀರು ತರಲಿಲ್ಲ. ಮತ್ತೆ ಅನುಗ್ರಹ ಎಂಬ ನೀರನ್ನು ತಂದೆ. ಓಹೋ, ಯಾರಿಗೂ ಅನುಗ್ರಹ? ನಿಮ್ಮಿಬ್ಬರ ಅನುಗ್ರಹ ಎಂಬ ನೀರನ್ನು ತಂದೆ. ಹಾಗಾಗಿ ಆ ಭಸ್ಮದಿಂದಲೇ ಪುರುಷಾಕೃತಿಯನ್ನು ರಚಿಸಿದೆ. ಈಗ ನಿನ್ನ ಮಗ ಒಬ್ಬ ಕಲಾವಿದರನ್ನು ಹೇಗೆ ಇದು ಬೊಂಬೆ 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 ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನೇ ಮಾಡಿದ್ದು. ಇದು ಯಾಕೆ ಮಗನಿಗೆ? ಬೇಕು ಇವರು ಆಗ್ಲಿಕ್ಕಿಲ್ಲ ಅಂತ ತೀರ್ಮಾನ ಆಯ್ತು. ಹೌದು. ಇನ್ನು ನನ್ನ ಜೊತೆಲಿ ಆಟ ಆಡುದಕ್ಕೆ ಅನವರತವು ಇದೇ ಬೊಂಬೆ ಇರ್ಬೇಕಮ್ಮ. ಏನು ಮಗನಿಗೆ ಮಕ್ಕಳ ಆಟಿಕೆಯ ಮಾತು? ಯಾಕಮ್ಮ? ಗೊಂಬೆ ಜೊತೆ ಆಟ ಮಾಡ್ತಾ ಕಾಲ ಕಳೆಯುತ್ತೇನೆ ಅಂತ ಹೇಳಿದ್ರೆ ಆಗ್ತದ? ಇದು ಭಸ್ಮದ ಗೊಂಬೆ. ಹೌದು. ಮುಟ್ಟಿದ್ರೆ ಹೊಡಿ ಆಗ್ತದೆ. ಏನಾಗ್ಲಿಕ್ಕಿಲ್ಲಮ್ಮ. ಮತ್ತೆ? ನೀವಿದ್ದೀರಲ್ಲ, ನೀವು ವ್ಯವಸ್ಥೆ ಮಾಡಿದ್ರೆ ನನಗೆ ಆ ಬೊಂಬೆ ಬೇಕು. ಅನವತ್ತು ಬರ್ತು ನನ್ನ ಜೊತೆಯಲ್ಲೇ ಇರ್ಬೇಕಮ್ಮ. ಈಗ ತಂದೆ ತೋರಿಸಿದ್ರೆ ಹೇಗೆ? ಬೇಡಮ್ಮ, ತಮ್ಮ ಯಾರಿಗೆ ಬೇಕಾದ್ರೂ ತೋರಿಸು. ಏನು
ಏನು ಬಗ್ಗೆ? ಅಪ್ಪನಿಗೆ ತೋರಿಸಬೇಡ. ಯಾಕೆ? ನನಗೆ ಹಿಂದಿನದೊಂದು ನೆನಪಾಗುವುದು. ಯಾವುದು? ನಾನು ಎಷ್ಟು ಚಂದ ಇದ್ದೆನು. ನೀನು ಸ್ನಾನಕ್ಕೆ ಮತ್ತೆ ಹೋಗುವಾಗ ಇವಾಗ ಚಂದ ಇಲ್ಲ ಅಂತ ಹೇಳ್ತೀಯ? ಆಗಲ್ಲಮ್ಮ, ನೀನು ಸ್ನಾನಕ್ಕೆ ಹೋಗುವಾಗ ನನ್ನನ್ನು ದ್ವಾರದಲ್ಲಿ ನಿಲ್ಲಿಸಿ. ನಿಜ? ನಮ್ಮ ಅಪ್ಪ ಬಂದದ್ದು, ಬಂದು ನನ್ನನ್ನು ಕಂಡು ತಡೆದದ್ದು, ನಾನು ಅವರನ್ನು ತಡೆದದ್ದು, ಸಿಟ್ಟಿನಿಂದ ನನ್ನ ತಲೆಯನ್ನು ಕಡ್ದದ್ದು. ಆ ಬಳಿಕ ನೋಡಮ್ಮ ನನ್ನ ಮುಖ ನೋಡು. ಏನಾಯ್ತು? ಈಗ ನೋಡು ಹೇಗುಂಟು. ಈ ಮುಖ ಆದ್ರೂ ವಿಘ್ನ ನಿವಾರಕ್ಕೆನ್ನು ಹಾಗೆ ಎಲ್ಲರೂ ಕೊಂಡಾಡುದಿಲ್ವಾ? ಈಗ ಕರಿವದನ ಅಂತ ಹೇಳಿ. ಮತ್ತೆ ಅಷ್ಟು ಬಿರುದು ಉಂಟು, ಮತ್ತೆ ನಿನಗೆ ಚಂದ ಇಲ್ಲ ಅಂತ ಯಾರು ಹೇಳಿದ್ರು? ಮೇಡಮ್ ನೀನೇ ಒಂದು ವ್ಯವಸ್ಥೆ ಮಾಡಲ್ಲ. ಒಂದೇಳು ಹಾಗೆ ಮಾಡ್ತಾರೆ ಅಂತ ಅಲ್ಲಿ ಹೆದರಿಕೆ ಆಗ್ತಾ ಉಂಟು. ಹೆದರಿಕೆ. ಸುಮ್ಮನೆ ಮಾತನಾಡದೆ ಕುಳಿತುಕೊ. ಏನಾಗಿದೆ? ನಾನು ಮಾತಾಡ್ತೀನಿ. ಅದೇ. ಓ ಸ್ವಾಮಿ ಪ್ರಾಣನಾಯಕ. ಪ್ರಾಣನಾಯಕ ದೇವ ಮೀನಾಗರನೇ ಓ ಸ್ವಾಮಿ ದೇವ ದೇವ ದೇವ